ಲೆವೆಲ್ ಬಿದ್ಮೇಲೆ ಅವ್ನಿಗೇನ್ ಬಿಡಪ್ಪ ಹ್ಯಾಪಿ ಆಗಿರ್ತಾನೆ ಅಂತ ಅನ್ಕೋತಾರೆ. ಆದ್ರೆ ಹ್ಯಾಪಿನೆಸ್ ದಿನದಲ್ಲಿ 5 ನಿಮಿಷ ಮಾತ್ರ, ಇನ್ ಮಿಕ್ಕಿದ 23 ಗಂಟೆ 55 ನಿಮಿಷ ಬರೀ ನೋವೆ. ಬೆಳಗ್ಗೆ ಎದ್ದ ತಕ್ಷಣ ಗುಡ್ ಮಾರ್ನಿಂಗ್ ಹೇಳ್ಬೇಕು, ಟೀ ಆಯ್ತಾ ಕಾಫಿ ಆಯ್ತಾ ಅಂತ ಕೇಳ್ಬೇಕು, ಬೇಸಿಗೆ ಬಂತು ನೀರ್ ಜಾಸ್ತಿ ಕುಡಿ ಅಂತ ಹೇಳ್ಬೇಕು. ಇದೆಲ್ಲ ಅವ್ರಿಗೆ ಗೊತ್ತಿರುತ್ತೆ, ಆದ್ರೂ ನಾವು ಕೇರ್ ಮಾಡ್ಲೇಬೇಕು. ನಮ್ಮಪ್ಪ ಬೈದ್ರು ಅಂತ ಬೇಜಾರಲ್ಲಿ ಡಿಪಿ ರಿಮೂವ್ ಮಾಡಿದೆ. ಆ ಡಿಪಿ ರಿಮೂವ್ ಮಾಡಿದ್ದಕ್ಕೂ ನಮ್ಮಪ್ಪ ಬೈದಿದ್ದಕ್ಕೂ ಯಾವ್ದು ಸಂಬಂಧನೇ ಇಲ್ಲ. ಅದನ್ನ ನಮ್ಮ ಹುಡುಗಿ ನೋಡ್ಬಿಟ್ಟು ಬೇಬಿ ಏನಾಯ್ತು, ಯಾಕೆ ಬೇಜಾರಲ್ಲಿ ಇದೆಯಾ ಅಂತ ಮೆಸೇಜ್ ಹಾಕಿದ್ಲು. ನಾನ್ ಬೇಜಾರಲ್ಲಿ ಇರೋದು ನಮ್ಮ ಹುಡುಗಿಗೆ ಹೆಂಗ್ ಗೊತ್ತಾಯ್ತು? ಕಾಲ್ ಮಾಡಿ ಏನಿಲ್ಲ ಬಿಡು ಸ್ವಲ್ಪ ಬೇಜಾರಲ್ಲಿ ಇದೀನಿ ಅಂದೆ. ನನ್ನ ಹತ್ರ ಹೇಳಲ್ವಾ, ನನ್ನ ಮೇಲೆ ಪ್ರೀತಿ ಇಲ್ವಾ, ನಾನು ಬೇರೆ ಒಳಗೋದ್ನ ಅಂತ ಹೇಳಿ ಫೋನ್ ಕಟ್ ಮಾಡ್ಬಿಡದ. ಅಯ್ಯೋ ನಾನು ಈಗ ಯಾವ ವಿಷಯಕ್ಕೆ ಅಂತ ಬೇಜಾರ್ ಮಾಡ್ಕೊಂಡ್ಲಿ, ಫೋನ್ ಮಾಡಿದ 5 ಸೆಕೆಂಡ್ಗೆ ಒಂದು ಸ್ಟೇಟಸ್ ಹಾಕಿದ್ಲು, ಲವ್ ಕೆನಾಟ್ ಲಿವ್ ವೇರ್ ದೇರ್ ಇಸ್ ನೋ ಟ್ರಸ್ಟ್. ಟಕ್ ಅಂತ ಫೋನ್ ಮಾಡಿದೆ, ಫೋನ್ ಕಟ್ ಮಾಡ್ತಾವಳೆ. ಹಂಗೆ ನಾನು ಸ್ಟೇಟಸ್ ಬಿಟ್ಟೆ. ಆ ಸ್ಟೇಟಸ್ ಅವಳಿಗೆ ಮತ್ತೆ ಮ್ಯೂಚುವಲ್ ಫ್ರೆಂಡ್ಸ್ಗೆ ಮಾತ್ರ, ಫ್ಯಾಮಿಲಿ ಅವ್ರಿಗೆಲ್ಲ ಹಾಕಿದ್ರೆ ನನ್ನ ಕತೆ ಮುಗೀತಾ ಅಷ್ಟೇ. 1 ಅವರ್ ಆಯ್ತು, 2 ಅವರ್ ಆಯ್ತು, 3 ಅವರ್ ಆಯ್ತು, ನೋ ರೆಸ್ಪಾನ್ಸ್. ಈ ಟೈಮ್ ಗ್ಯಾಪಲ್ಲೇ ನಮ್ಮಪ್ಪ ಬೈದಿದ್ದು ಬೇಜಾರೆಲ್ಲ ಹೊರಟೋಯ್ತು. ಸರಿ ಓಕೆ, ಹುಡುಗಿರಂಗಿದ್ರು ಸಾರಿ ಕೇಳೋದ ಅಂತ ನಾನೇ ಸಾರಿ ಕೇಳಿದೆ. ಇನ್ನು ತುಂಬಾ ಕಷ್ಟಗಳಿವೆ, ಹೇಳ್ತಾ ಇರ್ತೀನಿ. ಲವಲ್ ಯಾರೆಲ್ಲ ಇದ್ದೀರಾ ಅವರೆಲ್ಲ ಸಿಂಗಲ್ಸ್ಗೆ ಶೇರ್ ಮಾಡಿ. ಮಗ ಲವಲ್ ಬಿದ್ಮೇಲೆ ಲೈಫ್ ಇಸ್ ನಾಟ್ ಈಸಿ ಅಂತ.